ಕಾಣದ ಕಡಲಿಗೆ ಹಂಬಲಿಸಿದೆ ಮನ. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಸಂಗೀತದಲ್ಲಿ ತುಂಬ ಅಂದರೆ ಗಾಯಕರಾಗಿ ಉತ್ತರ ಕರ್ನಾಟಕದಲ್ಲಿ ತುಂಬ ನೀವು ಹೆಸರು ಮಾಡಿದ್ದೀರಾ ಇವಾಗ. ಸೊ ನೀವು ಒಂದು ಆಡಿಷನ್ ಇವಾಗ ಸರಿಗಮಪ ಆಗಲಿ ಒಂದು ಶೋಗಳು ಬರ್ತಿರ್ತವೆ, ನೀವು ಆಡಿಷನ್ ಕೊಟ್ಟಿಲ್ವಾ? ಮ್ಯಾಮ್ ನಾನು 8-9 ಸಲ ಆಡಿಷನ್ ಕೊಟ್ಟಿದ್ದೆ ಮ್ಯಾಮ್. ಅದರಲ್ಲಿ 8 ಸಲ ನಾನು ಆಡಿಷನಲ್ಲಿ ಸೆಲೆಕ್ಟ್ ಆಗಿದೆ ಮ್ಯಾಮ್. ನಂಗೆ ಮೆಗಾ ಆಡಿಷನಲ್ಲಿ ಒಯ್ತಾರೆ, ಬಟ್ ಮತ್ತೆ ಆಚೆ ಕಳಿಸ್ತಾರೆ. ಅದು ಏನಿದೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಆಡಿಷನ್ ಸೆಲೆಕ್ಷನ್ ಆಗ್ತೀನಿ, ನೀವು ಬನ್ನಿ ಬೆಂಗಳೂರಿಗೆ ಬನ್ನಿ ಆಡಿಷನ್ ಕೊಡಿ, ಮೆಗಾ ಆಡಿಷನ್ ಸೆಲೆಕ್ಷನ್ ಆಗಿದ್ದೀರಾ ಅಂತಾರೆ. ಮತ್ತು ಅಲ್ಲಿ ಆಡಿಷನ್ ಕೊಡ್ತೀನಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತಾರೆ. ನಾನು ಹಾಗೆ ಬಂದುಬಿಡ್ತೀವಿ. ಬಟ್ ಅವ್ರು ಅಲ್ಲಿ ಏನಿದೆ ನಂಗೆ ಗೊತ್ತಿಲ್ಲ ಮ್ಯಾಮ್. ಸಿ ಅಶ್ವಥ್ ಸರ್ ಅವರ ಒಂದು ಸಂಗೀತವನ್ನು ಹಾಡೋದಾದರೆ ನೀವು 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಒಳಿತು ಮಾಡು ಮನಸ ನೀ ಇರುವುದು 3 ದಿವಸ, ಒಳಿತು ಮಾಡು ಮನಸ ನೀ ಇರುವುದು 3 ದಿವಸ. ಸರ್ ಅದೇ ರೀತಿಯಾಗಿ ಇನ್ನೊಂದು ಸಾಂಗ್ ಇದೆ ಸಿ ಅಶ್ವಥ್ ಸರ್ ಅವ್ರದ್ದು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ. ತುಂಬ ಚೆನ್ನಾಗಿ ಹಾಡ್ತೀರಾ ಸರ್. ತುಂಬ ದೊಡ್ಡ ಸ್ಟೇಜ್ಗಳು ನಿಮ್ಗೆ ಸಿಗಲಿ. ನೀವು ಹೇಳ್ತಾ ಇದ್ದೀರಾ ಸರಿಗಮಪ ಇದಕ್ಕೆ ಆಡಿಷನ್ ಕೊಟ್ಟಿದ್ದೀನಿ ಬಟ್ ಆಯ್ಕೆ ಆಗಿಲ್ಲ, ನೆಕ್ಸ್ಟ್ ಟೈಮ್ ನೀವು ಆಯ್ಕೆ ಆಗ್ತೀರಾ ಅನ್ನೋದು ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಶುಭಾಶಯ ಕೊಡ್ತೀವಿ ಸರ್.